ಸೂಪರ್ ಮ್ಯಾನ್. ಸೂಪರ್ ಮ್ಯಾನ್. ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೇ ಸೂಪರ್ ಮ್ಯಾನ್. ಸೂಪರ್ ಮ್ಯಾನ್. ಏ ಸರಿಗಮ್ಮ, ನೀನೇನಾ ಸೂಪರ್ ಮ್ಯಾನ್? ಹೌದು. ನಿನಗ್ ಡೌಟ್ ಆದ್ರೆ ಈ ಭುಜಗಳನ್ನ ನೋಡು, ಈ ತೊಡೆಗಳನ್ನ ನೋಡು. ನಂಬಿಕೆ ಬರ್ಲಿಲ್ವಾ? ನನ್ನ ಕೈನ ಹಿಡಿದು ಒಂದ್ಸಲ ಜೋರಾಗಿ ಅಮ್ಕು. ಸ್ಟೀಲ್ ಆಗಿದ್ರೆ ಒಪ್ಕೋ, ಆಮೇಲೆ ಬಂದ್ ನನ್ ತಪ್ಕೋ. ನೀನೇ ನಿಜವಾದ ಸೂಪರ್ ಮ್ಯಾನ್ ಆಗಿದ್ರೆ ನಾನ್ ನಿನ್ನ ತಪ್ಕೊಳಕ್ ಆಗಲ್ಲ. ಯಾಕೆ? ಆ ದುರ್ಗಿ ಸೂಪರ್ ಮ್ಯಾನ್ ಲವ್ ಮಾಡ್ತಿದ್ದಾಳಲ್ಲ. ಓ, ಇದೊಂದು ಕನ್ಫ್ಯೂಷನ್. ಡೋಂಟ್ ವೆರಿ. ಆ ದುರ್ಗಿ ಸೂಪರ್ ಮ್ಯಾನ್ ಲವ್ ಮಾಡಿದ್ರೆ ಈ ಸೂಪರ್ ಮ್ಯಾನ್ ನಿನ್ನ ಲವ್ ಮಾಡ್ತಿದ್ದಾನೆ. ಸೂಪರ್ ಮ್ಯಾನ್. ಹಾಗಾದ್ರೆ ನನ್ನ ಆಕಾಶದಲ್ಲಿ ಕರ್ಕೊಂಡು ಹಾರಾಡಿಸ್ತೀಯ? ಅದಕ್ಕೆ ಅಲ್ವಾ ನಾನು ಬಂದಿರೋದು. ನಿನ್ನ ಕರ್ಕೊಂಡೋಗಿ ಆಕಾಶದಲ್ಲಿ ಹಾರಾಡಿಸಿ ತೇಲಾಡಿಸಿ ಮುಳುಗಿಸ್ಬಿಡ್ತೀನಿ. ಇಲ್ಲಿ ನೋಡ್ದ ರೆಕ್ಕೆ ಬಾ ನನ್ ಪಕ್ಕೆ, ಹೋಗೋಣ ಹೊರಕ್ಕೆ. ಜೈ. ಒಂದ್ ನಿಮಿಷ ಹಿಡ್ಕೋ. ಯಾಕೆ? ಟೇಕ್ ಆಫ್ ಮಾಡ್ಬೇಕಲ್ಲ, ಅದಕ್ಕೆ. ಎತ್ತು. ಬಂಗಾರಿ, ಬಾ ಬಾ ಬಾ. ಇವತ್ ನಿನ್ನ ಆಕಾಶಕ್ಕೆ ಕರ್ಕೊಂಡೋಗಿ ಹಾರಾಡಿಸಿ ನಿನ್ನ ಜನ್ಮ ಸಾರ್ಥಕ ಮಾಡ್ಬಿಡ್ತೀನಿ. ಬಾ ಬಾ ಬೇಗ. ನೋಡು, ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು. ರೆಡಿ? 1 2 3. ಅಯ್ಯೋ ಅಮ್ಮ, ಏನಪ್ಪ ಇದು? ಟೇಕ್ ಆಫ್ ಆಗ್ಬೇಕು ಅಂದ್ರೆ ಲ್ಯಾಂಡ್ ಆಗೋಯ್ತಲ್ಲ. ನೀನ್ ನಂಬ್ಕೊಂಡ್ರೆ ಅಷ್ಟೇನೆ. ಡೋಂಟ್ ವೆರಿ. ರೆಕ್ಕೆ ಕೈ ಕೊಟ್ಬಿಡ್ತು, ಸ್ವಲ್ಪ ಹೀಟ್ ಆದ್ರೆ ಸರೋಗುತ್ತೆ. ಬಾ ಇನ್ನೊಂದ್ಸಲ ಹಾರೋಣ. ಕೈನಾ, ನಾನ್ ಬರಲ್ಲ. ದುರ್ಗಿ, ನೀನಾ? ಸೂಪರ್ ಮ್ಯಾನ್ ನೀನೇನಾ? ಹೌದು, ನಾನೇ ಸೂಪರ್ ಮ್ಯಾನ್. ಮೊನ್ನೆ ರೋಡ್ ನಲ್ಲಿ ಲೆಫ್ಟ್ ಟು ರೈಟ್ ಮಾರ್ಕ್ ಹಾಕಿದ್ ನಾನೇ. ಆ ಬೋಟ್ ನಲ್ಲಿ ಬರ್ತಾ ಇರೋ ಸರಕನೆಲ್ಲ ಬಿಡಿಸಿದ್ದು ನಾನೇ. ಹೌದಾ ಸೂಪರ್ ಮ್ಯಾನ್, ಸ್ವಲ್ಪ ಇಲ್ಲಿ ಬರ್ತೀಯಾ? ಏನು? ಏನಿಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಅದಕ್ಕೆಲ್ಲ ಈಗ ಟೈಮ್ ಇಲ್ಲ, ನಾನು ಬಹಳ ಬಿಸಿ. ಬರ್ಲಾ? ಜೈ. ಹಲೋ ಸೂಪರ್ ಮ್ಯಾನ್, ಇಷ್ಟು ಬೇಗ ನಿನ್ನ ಸಾಹಸ ಮುಗಿದೋಯ್ತಾ? ಓ ಪಾಪ, ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಇದ್ರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಅಂತ ಈ ಸೂಪರ್ ಮ್ಯಾನ್ ಯೂನಿಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ರಾಜೇಶ್? ಸರ್, ನಮ್ ತಾಯಾಣೆ, ನಾ ಸೂಪರ್ ಮ್ಯಾನ್ ಅಲ್ಲ ಸರ್, ಪಾಪರ್ ಮ್ಯಾನು. ನಾನು ಎಷ್ಟು ಹೇಳಿದ್ರು ಕೇಳ್ದೆ, ನೀನೇ ಸೂಪರ್ ಮ್ಯಾನು ಸೂಪರ್ ಮ್ಯಾನ್ ಅಂತ ಎತ್ಕೊಂಡ್ ಬಂದ್ರು ಸರ್ ಈ ಡಾಪರ್ ಮ್ಯಾನ್ಗಳು. ನಿಜ ಹೇಳು, ಯಾವನ ಅವನು ಸೂಪರ್ ಮ್ಯಾನ್? ಇನ್ಯಾರು ಸರ್? ನಮ್ ಗುರು SP ರಾಜೇಶ್. ನಿಜ ಹೇಳ್ಬಿಟ್ನಾ? ಅಯ್ಯೋ, ಅವರಲ್ಲ ಸರ್, ಪ್ರಿಂಟಿಂಗ್ ಮಿಸ್ಟೇಕ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಸೂಪರ್ ಮ್ಯಾನ್ ಎಲ್ಲಿದ್ರು ನನ್ನ ಚೇಂಬರ್ಗೆ ಬಂದೇ ಬರ್ಬೇಕು. ಸ್ಪೀಕಿಂಗ್. ಸರ್, ಮಾಯಾಪುರದಲ್ಲಿ 10ನೇ ಕ್ರಾಸ್ ಹತ್ರ ಪ್ರವಾಸಿ ಲಂಚ್ ಬೋರ್ಡ್ ಕೆಳಗಡೆ ಒಂದು ಹುಡುಗಿ ಮರಣ ಆಗಿದೆ ಸರ್. ಹೋಗ್ಬೇಡ, ಗಾಡಿ ಮೂವ್ ಮಾಡು. ಮೂವ್. ಮಮ್ಮಿ ಅಲ್ವಾ ಮರಿ, ಡ್ಯಾಡಿ ಅಂತ ಕರಿ. ನನಗೆ ಅವನು ಬೇಕು. ಅವನು ಬರ್ದೆ ಹೋದ್ರೆ ನಿನ್ನ ಮಮ್ಮಿ ಜೊತೆ ನಿನ್ನ ಸೇರಿಸಿ ಮೇಲೆ ಕಳಿಸ್ಬೇಕಾಗತ್ತೆ. ಓಕೆ ಮಿಸಸ್ ಸೂಪರ್ ಮ್ಯಾನ್? ಶಟ್ ಅಪ್. ಮಿಸಸ್ ನಂದಿನಿ ರಾಜೇಶ್ ಅಂತ ಹೇಳು. ನನ್ನ ಹೆಸರು ಜೊತೆ ಇನ್ನೊಂದು ಹೆಸರನ್ನ ಸೇರಿಸಿದ್ರೆ ನಿನ್ ನಾಲ್ಗೆನ ಸಿಗದ್ ಹಾಕ್ಬಿಡ್ತೀನಿ. ನೀನು ಕೋರ್ಟ್ ನಲ್ಲಿ ನನ್ನ ಕೇಸುಗಳ ವಿರುದ್ಧ ವಾದ ಮಾಡಿದಾಗ್ಲೇ ನಿನ್ನ ಬಾಯಿನ ಸಿಗದ್ ಹಾಕಬೇಕು ಅಂತಿದ್ದೆ. ಆದ್ರೆ ಏನ್ ಮಾಡೋದು, ನಿನ್ನ ಗಂಡನ ಮೇಲೆ ಒಂದು ಸಣ್ಣ ಚಾಲೆಂಜ್ ಇದ್ದಿದ್ರಿಂದ ವಾದ ಮಾಡ್ಲಿ ಅಂತ ಬಿಟ್ಟುಬಿಟ್ಟೆ. ಆದ್ರೆ ನಿನ್ನ ಗಂಡ ಸೂಪರ್ ಮ್ಯಾನ್ ವೇಷ ಹಾಕೊಂಡು ಊರೆಲ್ಲ ಸುತ್ತಾ ಇದ್ದಾನಂತೆ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತಿದ್ದೀನಿ ಗೊತ್ತಾ? ನಿನ್ನ ಈ ವೇಷದಿಂದಲೇ ಬದಲಾಯಿಸಿ ಬರೀ ಬೊಂಬೆ ಮಾಡಿ ಕಳಿಸ್ಬೇಕು ಅಂತಿದ್ದೀನಿ. ಏನಂತೀಯಾ? ಅದು ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ, ತಿಳ್ಕೊ. ನನ್ನ ಗಂಡ ಸಿಂಹದ ಜಾತಿಯಲ್ಲಿ ಹುಟ್ಟಿದವರು.
ಅವರು ವೃತ್ತಿಯಲ್ಲಿ ದೇಶಕ್ಕೋಸ್ಕರ ಹೋರಾಡಿ ಸತ್ರೆ ದೇಶಭಕ್ತರ ಬೃಂದಾವನಗಳ ಮಧ್ಯೆ ಸೇರ್ತಾರೆ ಹೊರತು ನಿನ್ನಂಥ ಕಳ್ಳು ವೇಷ ಹಾಕೊಂಡು ನ್ಯಾಯಕ್ಕೆ ವಿರುದ್ಧವಾದ ಕೆಲಸನ ಯಾವತ್ತೂ ಮಾಡಲ್ಲ, ತಿಳ್ಕೊ. ಮತ್ತೆ ಆ ಸೂಪರ್ ಮ್ಯಾನ್ ನಿನ್ ಗಂಡ ಅಲ್ವಾ? ದಡ್ಡನಿಗೆ 1 ಸಾರಿ, ಮೂರ್ಖನಿಗೆ 2 ಸಾರಿ, ಮುಠ್ಠಾಳನಿಗೆ 3 ಸಾರಿ ಹೇಳ್ಬೇಕಂತೆ. ನೀನ್ ಇದ್ರಲ್ಲಿ ಯಾವ ಗುಂಪಿಗೆ ಸೇರ್ತೀಯ? ನಾನಾ ಕಿರಾತಕ ಗುಂಪಿಗೆ ಸೇರಿದವನು. ಥು. ನಿಜವಾಗ್ಲೂ ನೀನು ಸೂಪರ್ ಗುರು. ಗುರು ನನ್ ಬಿಟ್ಟು ಹೋಗ್ತೀಯಾ ಗುರು? ಬಾ ಗುರು. ಕರ್ಕೊಂಡು ಹೋಗಿ ಮನೆಗೆ ಬಿಡು. ಸರಿ ಸರ್. ನಂದಿನಿ, ನಂದಿನಿ, ಬಾಬು, ನಂದಿನಿ, ನಂದಿನಿ, ಬಂದ್ಬಿಟ್ರ? ಏನಾಯ್ತು? ಡ್ಯಾಡಿ, ನಾನು ಮಮ್ಮಿನೂ ಆ ಕಿರಾತಕ ಸಾಯಿಸ್ಬೇಕು ಅಂತಿದ್ದಾಗ ನೀನು ಸೂಪರ್ ಮ್ಯಾನ್ ಡ್ರೆಸ್ಸಲ್ಲಿ ಬಂದು ನಮ್ಮನ್ನು ಕಾಪಾಡ್ದೆ. ಹೌದಾ ಡ್ಯಾಡಿ? ನಾನ್ಯಾಕೆ ವೇಷ ಬದಲಾಯಿಸ್ಕೋಬೇಕು? ಸರ್ಕಾರದವ್ರು ನನ್ಗೆ ಈ ಡ್ರೆಸ್ ಕೊಟ್ಟಿರೋದು ಸಾಲ್ದಾ? ಅದು ಸಾಲದು ಅಂತಲೇ ನೀವ್ ಅಡ್ದಾರಿ ಹಿಡಿದಿರೋದು. ಏನ್ ಹೇಳ್ತಾ ಇದೀಯಾ? ಹೌದ್ರಿ, ನೀವ್ ಯಾರನ್ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ನಿಮ್ ಹೆಂಡತಿನ ಮಾತ್ರ ಮೋಸ ಮಾಡಕ್ ಸಾಧ್ಯ ಇಲ್ಲ. ದೇಶನ್ ಕಾಪಾಡಬೇಕಾದಂಥ ನಿಮ್ಮಂಥ ನಿಷ್ಠಾವಂತ್ರೆ ಹೀಗೆ ಕಾನೂನ್ನ ಕೈಗೆ ತಗೊಂಡ್ರೆ ನಾಳೆ ಕೋರ್ಟು ಕಚೇರಿ ಎಲ್ಲ ದರೋಡೆಕೋರರ ಪಾಲಾಗುತ್ತೆ. ನಂದಿನಿ, ನನ್ ಮೇಲೆ ನಂಬಿಕೆ ಇಲ್ವಾ? ಇತ್ತು, ಈ ಘಟನೆಗಳೆಲ್ಲ ನಡೆದ ಮೇಲೆ ಇಲ್ಲ. ಆ ಕಿರಾತಕ ನನ್ನನ್ನ ಕಿಡ್ನಾಪ್ ಮಾಡಿದ್ದು ನಾನ್ ಸೂಪರ್ ಮ್ಯಾನ್ ಹೆಂಡತಿ ಅಂತಲೇ. ಆ ಸಿಂಗಾರಿನೂ ಹೇಳ್ದ ನೀವೇ ಸೂಪರ್ ಮ್ಯಾನ್ ಅಂತ. ಬಂದ್ಬಿಟ್ಟಿಯಪ್ಪ. ಇವತ್ತು ರಸ್ತೆಯಲ್ಲಿ ನಂದಿನಿ ಮಗುನ ಎತ್ಕೊಂಡು ಹೋಗ್ಬಿಟ್ರಲ್ಲ, ನಾಳೆ ಮನೆ ಒಳಗೆ ನುಗ್ಬಿಟ್ರೆ? ಹಾಗಾಗಕ್ ನಾನು ಬಿಡಲ್ಲಮ್ಮ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಏನೋಪ್ಪ, ಕಾಲ ತುಂಬಾ ಕೆಟ್ಟೋಗಿದೆ. ತಗೊಮ್ಮ. ಸೂಪರ್ ಮ್ಯಾನ್, ಬಿಡು ನನ್ನ, ಬಿಡು ನನ್ನ. ಬಿಡಲ್ಲ ಸರ್. ನೀವಾ? ಮಿಸ್ಟರ್ ಬೇಬಿ,
ರಾಜೇಶೇ ಸೂಪರ್ ಮ್ಯಾನ್. ನಿನ್ನ ಅವನ್ನ ಮುಗಿಸೋಕೆ ಮೀನಾಮೇಷ ಎಣಿಸಿದ್ರೆ ಹೈಕಮಾಂಡರ್ ನಿನ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಈ ದೇಶದಲ್ಲಿ ನಡೆಯೋ ಅಂಡರ್ ಗ್ರೌಂಡ್ ಬಿಸ್ನೆಸ್ಗೆ ತೊಂದರೆ ಕೊಡೋ ಯಾವ ನರಪಿಳ್ಳೆನೂ ಜೀವ ಸಹಿತ ಇರಬಾರ್ದು. ಬಿ ಕೇರ್ಫುಲ್.